ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ SMNJ ಕನ್ನಡಿಗ. ಯೂಟ್ಯೂಬ್ ವಿಡಿಯೋಸ್ ಮಾಡ್ಲಾರ್ದ 2-3 ದಿನ ಆಗಿತ್ತು. ಸ್ವಲ್ಪ ಬ್ಯುಸಿ ಇದ್ದೆ, ಮಾಡೋಕ್ಕಾಗಿಲ್ಲ. ಏನೋ ಕೆಲಸ ಇತ್ತು, ಬೇರೆ ಕೆಲಸ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಈ ಒಂದು ಅವೇರ್ನೆಸ್ ಹುಟ್ಟಿಸ್ಬೇಕಂತೇಳಿ ಮಾಡ್ತಿರೋ ವಿಡಿಯೋ ಇದು. ಮೊನ್ನೆ ನನ್ನ ಬೈಕು ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿ ಕೊತ್ತೂರು ಸರ್ಕಲ್ ಹತ್ರ KPN ಪ್ರೆಸ್ ಹತ್ರ ಆರ್ಡರ್ ತಗೊಳಕ್ ಹೋಗಿದ್ದೆ, ಅಲ್ಲಿ ಆಗಿತ್ತು. ಅದು ಯಾವ ರೀತಿ ಆಯ್ತು, ಹೇಗಾಯ್ತು, ನನ್ ತಪ್ಪ ಅವ್ರ ತಪ್ಪ, ಈ ವಿಡಿಯೋ ಫುಲ್ ಆಗಿ ಕೊನೆವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಏನು ಅಂತ. ವಿಡಿಯೋನ ಸ್ಟಾರ್ಟ್ ಮಾಡಕ್ ಮುಂಚೆ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನೋಡಿ, ಬೈಕು ನಾನು ಅಲ್ಲೇ ರೋಡ್ ಸೈಡ್ ನಿಲ್ಸಿದ್ದೆ. ಸ್ವಲ್ಪ ಹಿಂದ್ಗಡೆ ನೋಡಿಲ್ಲ ಅನ್ಕೊಂತೀನಿ ಅವನು. ಹಂಗೆ ನಾನು ಆರ್ಡರ್ ತಗೊಳ್ಬೇಕಂತೇಳಿ ಸೀದಾ ಮುಂದ್ಗಡೆ ಬಂದೆ. ಕೊನೆವರೆಗೂ ವಿಡಿಯೋ ನೋಡಿ. ಈ ವಿಡಿಯೋ ಯಾಕೆ ಮಾಡಿದೀನಿ ಅಪ್ಪ ಅಂತಂದ್ರೆ, ಅವತ್ತು ಏನಾಗಿತ್ತು ಅಲ್ಲಿ, ಯಾವ ರೀತಿ ಆಕ್ಸಿಡೆಂಟ್ ಆಯ್ತು ಎಲ್ಲ ನೀವು ಇವಾಗ ವಿಡಿಯೋ ಹತ್ರ ನೋಡಿದ್ರಲ್ಲ. ನಾನು ಅವತ್ತು ಆ ಜಾಗದಲ್ಲಿ, ಅಂದ್ರೆ ರೋಡ್ ಸೈಡ್, ಸ್ವಲ್ಪ ರೋಡ್ ಸೈಡ್ ಹಾಕಿದ್ದೆ ಬೈಕು. ರೋಡ್ ಸೈಡ್ ಬೈಕು ಆಗ್ಬಾರ್ದಿತ್ತು. ಮತ್ತೆ ಆಟೋದವರು ಚಾರ್ಡಿಡಿಂದ ಕನ್ನಡಿ ನೋಡಿಲ್ಲ ಅನ್ಕೋತೀನಿ. ಬ್ಯಾಕ್ ಸೈಡಿಂದ ಬಂದು ನನ್ನ ಗಾಡಿಗೆ ಟಚ್ ಆಯ್ತದು, ಕೆಳಗಡೆ ಬಿದ್ದು ಎಕ್ಸಿಲೇಟರ್ ರೇಸಿದ್ರೆ ಎಲ್ಲ ಕಟ್ಟಾಗಿತ್ತು ಕೇಬಲ್ ಎಲ್ಲ. ಆಮೇಲೆ ಅಲ್ಲಿಂದ ಸ್ವಲ್ಪ ಆರ್ಡರ್ ಹಂಗೆ ತೊಗೊಂಡಿದ್ದೆಲ್ಲ ಹಂಗೆ ತಳ್ಕೊಂತ ಬಂದು 1 ಗಂಟೆ ಆದ್ಮೇಲೆ ಆರ್ಡರ್ ಕೊಟ್ಟೆ. ಅದು ಹೆಂಗೋ ಡೆಲಿವರಿ ಮಾಡ್ಕೊಂಡೆ. ಡೆಲಿವರಿ ಮಾಡಿ ಬೈಕ್ನ ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡು ವಾಪಸ್ ಮತ್ತೆ ಸೀದಾ KPN ಪ್ರೆಸ್ ಕಡೆ ಹೋದೆ. ಅಲ್ಲಿ ಹೋಗಿ CC ಕ್ಯಾಮ್ರಾ ಫುಟೇಜ್ ಇರ್ಬೋದೇನಂತ ಚೆಕ್ ಮಾಡಿಕೊಂಡು ಕೇಳಿದೆ ಅವ್ರನ್ನ. ಆಮೇಲೆ ಅವರು ಸ್ವಲ್ಪ ಹೊತ್ತು ಬಿಟ್ಟು KPN ಪ್ರೆಸ್ ಅವರು CCTV ಫುಟೇಜ್ನ ತೋರಿಸಿದ್ರು ನನಗೆ. ಅದೆಲ್ಲ ನೋಡಿದೆ. ನಾನು ನೋಡಿದ್ಮೇಲೆ ಅನಿಸಿದ್ದು ಏನಂದರೆ, ಸ್ವಲ್ಪ ನಂದೇ ತಪ್ಪಿತ್ತಲ್ಲ, ಅವ್ರದ್ದು ಇಬ್ರದ್ದು ತಪ್ಪಿರ್ಬೋದು ಅಂತೇಳಿ ನಾನು ಇಲ್ಲಿಗೆ ಸುಮ್ಮನೆ ಆದೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ ಅಂತೇಳಿ. ದಯವಿಟ್ಟು ನಮ್ಮ ಡೆಲಿವರಿ ಬಾಯ್ಸ್ ಯಾರೇ ಆಗಲಿ, ಆರ್ಡ್ರು ಎಮರ್ಜೆನ್ಸಿ ಇದೆ ಅಂತೇಳಿ ಇಮಿಡಿಯೇಟ್ ರೋಡ್ ಸೈಡಲ್ಲಿ ಬೈಕ್ ಪಾರ್ಕ್ ಮಾಡಿಕೊಂಡು ಆರ್ಡರ್ ತೊಗೊತೀನಿ ಅಂತ ಹೋಗ್ಬೇಡಿ. ಯಾವತ್ತು ಕರೆಕ್ಟಾಗಿ ಪ್ರಾಪರ್ ಎಲ್ಲಿ ಸೈಡ್ ಹಾಕ್ಬೇಕು ನೋಡ್ಕೊಂಡು ಸೈಡ್ ಹಾಕಿ. ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.